दीप्ताय नमः वसुदाय नमः वसुदारण्य नमः कमलाय नमः कान्ताय नमः कामाक्षी नमः कमलसंभवाय नमः धर्मवाय नमः उदये नमः नगाय नमः देवल्लभाय नमः अशोकाय नमः अमृताय नमः दीप्ताय नमः लोकशोकविनाशिन्ये नमः धर्मनिलयाय नमः करुणाय नमः लोकमात्रे नमः पद्मप्रियाय नमः पद्मस्थाय नमः पद्माक्षी नमः पद्मसुन्दर्ये नमः पद्मोत्थाय नमः ಡೈಲಿ ಶಾರಣ್ಯವಾಸಿಗಳಾದ ಸಹಸ್ರಶ್ಲೋಕದ ಕಾಲದಲ್ಲಿ ಪೌರಾಣಿಕ ಬ್ರಹ್ಮನಾದ ಸೂತ ಮಹರ್ಷಿಗಳನ್ನು ನೋಡಿ ಕೇಳುವಂತವರಾಗಿದ್ದಾರೆ. ಎಲೆ ಮರಿವರೆನೆ ಯಾವ ವ್ರತದ ಆಚರಣೆಯಿಂದ ಯಾವ ತಪಸ್ಸಿನಿಂದ ನಾವು ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಅಪೇಕ್ಷೆಗಳಂತಹ ನಮ್ಮ ಮಗಳಿಗೆ ಬೇಡಬೇಕೆಂದು ಪ್ರಾರ್ಥನೆ ಮಾಡಿದ್ದಾರೆ. ಈ ರೀತಿ ಪ್ರಶ್ನೆ ಮಾಡಿದ ಶಾರದಾದಿ ಮತ್ತು ಸೂತರರಿದ್ದಾರೆ. ಎಲೆಯ ಮರಿಗಳ ಶ್ರೀ ಭಗವಂತ ಶಿವನಾರಾಯಣನು ನಾನು ಕೊಡುವುದಲ್ಲಿ ಇದೇ ರೀತಿ ಕೇಳ್ಪಟ್ಟವನಾಗಿ ದೇವರ್ಷಿಯಾರಿಗೋಸ್ಕರ ಯಾವ ಹೇಳಿದನೋ ಆ ಸಮಸ್ತವನ್ನು ಹಾಗೆ ಹೇಳುತ್ತೇನೆ. ಸಾವಧಾನ ಚಿತ್ರ ಕೇಳಿರಿ. ಲೋಕಾನಂತರ ಮಾಡಬೇಕೆಂಬ ಬಯಕೆಯನ್ನಾದರೂ ಸಮಸ್ತ ಲೋಕನ ಸುತ್ತ ಘಟ್ಟಗಳಿಗೆ ಗೌರವಕ್ಕೆ ಪ್ರವೇಶ ಮಾಡುತ್ತಾರೆ. ಆನಂತರದಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತಹ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದ ತಮ್ಮ ಪೂರ್ವಾತ್ಮಕ ರೂಪಗಳಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಗಳನ್ನು ನೋಡಿ ಈ ಲೋಕದ ದುಃಖ ಪರಿಹಾರವು ಯಾವ ಉಪನಿಶ್ಚಯ ಉಂಟಾಗಿದ್ದೋ ಎಂಬುದಾಗಿ ಗಮನಿಸಲು ಆಲೋಚನೆ ಮಾಡಿ ಆಗ ನಾನು ವೈಕುಂಠ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಶುಭ್ರವರ್ಣಗಳಿಂದ ಅಂಕು ತೋಳುಗಳಿಂದ ಶಂಕು ಗದಾ ಪದ್ಮ ವರಮಾನಗಳಿಂದ ಅಲಂಕೃತವಾಗಿರ್ತಕ್ಕಂಥ ಕಮಲಾವಳಿಗಳ ಸ್ತೋತ್ರವನ್ನು ನಡೆಸಿದ್ದಾರೆ. ಬೆಲೆ ಅನಂತವಾದ ಪರಾಕ್ರಮಗಳಂತಹ ವಾಕ್ಮನಸ್ಸುಗಳಿಗೆ ಅಗೋಚರವಾದ ಆಕಾರಗಳಂತಹ ಆದಿ ಬುದ್ಧಿಯು ಕೊನೆಯಿಲ್ಲಂತಹ ಗುಣಸ್ವರೂಪಗಳ ಭೂತಗಳ ಮಗನಾಗಿರ್ತಕ್ಕಂತಹ ಭಕ್ತರ ಸಂಘಟನೆಗಳು ಓಡಾಡಿಸಿದ ಸ್ವಾಮಿಗೆ ಬೆಳಗಿನ ನಮಸ್ಕಾರಗಳು. ಈ ಪ್ರಕಾರವಾಗಿ ನಾನು ವಾಕ್ಯಗಳನ್ನು ಕೇಳಿಕೊಂಡು ಬಂದು ಹೇಳ್ತಾರೆ. ಇದೇನಾದ ಭಾಷೆ ನಿನ್ನ ಮನಸ್ಸಿರುವುದು ಎದಕ್ಕೋಸ್ಕರ ಬಂಧೋಕ್ತನಾದೆ ಅದನ್ನು ಹೇಳತಕ್ಕ ಸಮಾಧಾನ ಹೇಳಿದ್ದೇನೆ. ಈ ಪ್ರಕಾರವಾಗಿ ಭಗವಂತ ಸ್ಮರಣೆಯಲಾಗಿ ಆಗ ನಾವು ಹೇಳುತ್ತಾರೆ. ಎಲೆ ಭಕ್ತವತ್ಸಲ ಭೂಲೋಕದಲ್ಲಿದ್ದ ಸಕಲ ಮಾನವ ತಮ್ಮ ತಮ್ಮ ಪಾಪ ಮತ್ತು ಕರ್ಮಗಳಿಂದ ಹೆಸರುಪಡಿಸಿದ್ದಾರೆ. ಎಲೆ ಸ್ವಾಮಿ ಸುಲಭವಾಗಿದ್ದ ಲೋಕ ಸಂಘದ ಹೇಗೆ ಪರಿಹಾರವಾಗುವುದು ಆ ಸಮರ್ಥನೆಯನ್ನು ವ್ಯಕ್ತಪಡಿಸಿದ್ದೇನೆ. ನನ್ನಿಂದ ಹೇಳುವುದಿಲ್ಲ. ನಾವು ಈ ರೀತಿಯ ಗಣಿತ ನಾಡು ನೋಡಿಕೊಂಡು ಭಗವಂತ ಹೇಳಿದ್ದಾರೆ. ಎಲೆ ನಾಡನೆ ಪ್ರಪಂಚಾನಂದರ ಆಕಾಂಕ್ಷೆಯನ್ನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮನ ಮನುಷ್ಯನೋ ಅಜ್ಞಾನ ರೂಪದ ಮುಕ್ತನಾಗನೋ ಅಂತರಾಸ ಹೇಳ್ತಾರೆ ಕೇಳು. ಸತ್ಯವರ್ತರೂಪದ ದುರ್ಲಭವಾದ ಅತೀ ಪುಣ್ಯಕಾಲವನ್ನು ಒಂದು ರೂಪವಿದೆ. ವಿದ್ಯುತ್ವಾಗಿ ಸ್ವಲ್ಪ ಸಹ ಮತ್ತು ದೋಷ ಮಾಡುವಂತೆ ಈ ಸತ್ತಾಣ ಸಂಘಾಚರಣೆ ಮಾಡೋದಲ್ಲಿ ಈ ಲೋಕದಲ್ಲಿ ಸಮಸ್ತವನ್ನು ಅನುಭವಿಸಿಕೊಂಡು ಪರಲೋಕದಲ್ಲಿ ಮುಕ್ತಿ ಹೊಂದುವರು ಎಂಬುದಾಗಿರುವಂತಹ ಭಗವಂತನ ಮಾತನ್ನು ಆಳದ ಭಾಷೆ ಹೇಳುತ್ತಾರೆ. ಇದೇ ಜಗದೊಡನೆ ಈ ಸತ್ತಾಣವನ್ನು ಮಾಡೋ ಫಲ ಇರದೆ ಇದು ಜ್ಞಾನ ಏನು, ಯಾರನ್ನು ಮಾಡಲ್ಪಟ್ಟಿದೆ, ಇದಕ್ಕೆ ಕಾರ್ಯ ಯಾವುದು, ಇವೆಲ್ಲವನ್ನು ವಿಸ್ತಾರವಾಗಿ ಕೇಳಿಕೊಂಡಂತಹ ಅವರಿಗೆ ಭಗವಂತ ಹೇಳ್ತಾನೆ. ಈ ವ್ರತವು ಉತ್ತಮ ಶೋಭಾಗ್ಯವನ್ನು ಪರಿಹರಿಸುವುದಾಗಿದೆ, ನನ್ನ ಕಾರ್ಯವನ್ನು ಸಮೃದ್ಧಿಪಡಿಸುವುದಾಗಿದೆ, ಸಕಲ ಸೌಭಾಗ್ಯದ ಸಂತಾನವನ್ನು ಉಂಟು ಮಾಡಲಾಗಿದೆ, ಎಲ್ಲ ಕಡೆ ಜಗನ್ನೇ ಉಂಟು ಮಾಡಲು ಯಾವ ಮನುಷ್ಯನಿಗೆ ಈ ವ್ರತ ಮಾಡಲು ಅಪೇಕ್ಷೆ ಉಂಟಾಗುವಾಗ ಭಕ್ತಿ ಸಿದ್ಧಗಳಿಂದ ಕೂಡಿಕೊಂಡು ಶ್ರೀ ಸತ್ತಾಣವನ್ನು ಅರ್ಚನೆ ಮಾಡಬೇಕು. ಧರ್ಮದಲ್ಲೇ ದಷ್ಟುಗಳಾಗಿ ಇಬ್ಬರಿಂದ ಬಡಗೂಡಿ ಬಂದು ಶ್ರೇಷ್ಠವಾದ ಹಾಗಬಾಲ ಭಕ್ಷ್ಯಗಳನ್ನು ಬಾಳೆ ಹಣ್ಣು ತುಪ್ಪ ಹಾಗವೇ ತಂಬಿಟ್ಟು ಶಕ್ತಿಗಳಿದ್ದರೆ ಎಲ್ಲ ಸಕ್ಕಳಿಂದ ಅಕ್ಕೇಟಿನ ತಂಬಿಡಿಗಳನ್ನು ಕಾಲ್ಪಾಸಿ ಸೇವನೆ ಮಾಡತಕ್ಕಂಥದ್ದು. ಆ ಬಳಿಕ ದಕ್ಷಿಣ ಬ್ರಾಹ್ಮಣಿಗರನ್ನು ಅದನ್ನು ಕೇಳಬೇಕು. ಈ ಪ್ರಕಾರ 4 ವರ್ಷಗಳನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ವಿದ್ಯಾಭ್ಯಾಸ ಮಾಡದೆ ಪೂರ್ಣ ಫಲ ಪ್ರಾಪ್ತ
ಈ ಬೇರೆ ಮಾಡಲು ನಡೆದವರಿಗೆಲ್ಲ ಸಾಗೋದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಕೂಡ ಸುಲಭೋಪಾಯ ಶ್ರೀಮನ್ನಾರಾಯಣನು ನಾಲ್ಕು ಕೇಳಿದ ಸೌರಕಾಲ ಚಂದ್ರಮಾಸಿಗಳಿಗೆ ಪ್ರಥಮ ಜ್ಞಾನ ಸಮಾಪ್ತಿಯಾಯಿತು. ಇದನ್ಯಾಯ ಪುನಃ ಸೂತ್ರ ಹೇಳುತ್ತಾರೆ. ಎಲೆ ಆನಂದ ವಿಷ್ಣುನಾಮ ಕೊಟ್ಟು ಎಲೆ ನಾಥ ಭಾಷೆ ಪೂರ್ವದಲ್ಲಿ ಕೇಳುತ್ತಿರುತ್ತವೆ ಅಂತ ಮಾತುಕೊಂಡಿದ್ದು ಆ ವಿಷಯದ ಪುರಾತನ ಇತಿಹಾಸವಿದೆ. ಅದನ್ನು ಹೇಳುತ್ತಾರೆ ಕೇಳು. ಅತಿ ಮನೋಹರವಾದ ಕಾಶಿ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನ ವಾಸ ಮಾಡುತ್ತಿದ್ದಾನೆ. ಅದನ್ನು ಹೃದಯದಿಂದ ಬಳಸಿ ಭಾಗಕಾತನಾಗಿ ಭೂಮಿ ತಿರುಗುತ್ತಿದ್ದಾನೆ. ಬ್ರಾಹ್ಮಣದ ಅತ್ಯಂತ ವಿಶ್ವಾಸವುಳ್ಳ ಭಗವಂತ ಶ್ರೀ ಮಹಾವಿಷ್ಣುವು ಒಂದು ಬ್ರಾಹ್ಮಣ ಸ್ವಲ್ಪ ದಾನ ಮಾಡಿ ಈ ರೀತಿ ಹುಟ್ಟಿದ ಬ್ರಾಹ್ಮಣ ಕಂಡ ಅತ್ಯಂತ ಇಂದನ್ನು ಕೇಳುತ್ತಾನೆ. ಎಲೆ ಬ್ರಾಹ್ಮಣನೇ ಹೃದಯದಿಂದ ಹುಟ್ಟಿದ ಭೂಮಿ ತಿರುಗುತ್ತೇನೆ ಕೇಳಿಕೊಂಡವನಾಗಿ ಆ ರಾತ ಹೇಳುತ್ತಾರೆ, ಏ ಸ್ವಾಮಿ, ನಾನು ಅದೇ ದರಿದ್ರ ಬ್ರಾಹ್ಮಣನು ಭಿಕ್ಷಕೋಸ್ಕರ ತಿರುಗುತ್ತಿದ್ದೇನೆ ಎಂದು ಹೇಳ್ತಾ ಕೇಳಿಸಿಕೊಂಡು ಸ್ವಾಮಿ ಹೇಳ್ತಾನೆ, ಎಲೆ ಬ್ರಾಹ್ಮಣನೇ ನೀನು ಸತ್ಕಾಣ ಸಂತಾನ ಮಾಡು, ಇನ್ನು ಇಷ್ಟು ದೇವಾಲಯ ಸತ್ಕಾಣ ಸಂತಾನ ಕೊಳ್ಳುತ್ತಿದ್ದಾನೆ. ಅಂತ ಬ್ರಾಹ್ಮಣನು ಅದೇ ರೀತಿಯಾಗಿ ಶ್ರೀ ಸತ್ಕಾಣ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಮುಂದೆ ಹೊರಡುತ್ತಿದ್ದಾರೆ. ಅದೇ ರೀತಿ ಹೊರಡುತ್ತಾರೆ. ಸಕಲ ವಿಧವಾದ ಪಾಲನೆಗಳು ಪ್ರಸಾದ ಹೊಂದಿರುತ್ತಾನೆ. ಎಲೆ ನಾನು ಭಾಷೆ ಯಾವ ಮನಸ್ಸಲ್ಲಿ ಗುಣವಿಂದ ಮಾಡುತ್ತಾನೋ ಆ ಮನಸ್ಸಿನ ಸಕಲ ದುಃಖಗಳು ನಾಶ ಹೋಗುತ್ತವೆ ಎಂಬುದಾಗಿ ಮಾತು ಹೇಳಿದ್ದಾರೆ. ಈ ರೀತಿಯ ವಿಷ್ಣು ಮಹಾತ್ಮರಾದ ನಾಲ್ಕು ನಡೆಸಿಕೊಂಡಿದೆ. ಮತ್ತೆ ಶತಕಾಲ ಸೂತ್ರ ಹೇಳುತ್ತಾರೆ, ಎಲೆ ಭಾಷೆ ಈ ವ್ರತವನ್ನು ಆ ಬ್ರಾಹ್ಮಣನ ಕೇಳಬೇಕಂತ ಆಚರಣೆ ಆ ಸಮಸ್ತವನ್ನು ಕೇಳ ವಿಷಯ ಬಂದಿದ್ದಕ್ಕಾಗಿ ಆಗ ಸೂತ್ರ ಹೇಳ್ತಾರೆ. ಎಲೆ ಮುಗಿದ ಭೂಮಿ ಅಂತ ಆಚರಣೆ ಮಾಡಲ್ಪಟ್ಟಿದ್ದು ಅದನ್ನು ಹೇಳುತ್ತೇನೆ ಕೇಳಿ. ಒಂದು ಸಮಯದಲ್ಲಿ ಪೂರ್ವೋಕ್ತನಾಗಿರ್ತಕ್ಕಂತಹ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಮ ಕಣ್ಣಗಳಿಂದಲೂ 8 ಲಕ್ಷ ಕೊಡುವುದನ್ನಾಗಿಸಿ ಸತ್ಕಾಣದ ವ್ರತ ಮಾಡಿ ಪ್ರಯತ್ನ ಮಾಡಿದ್ದಾನೆ. ಅದೇ ಕಾಲ ಕಟ್ಟಿಗೆಯನ್ನು ಬಂದಿದ್ದಾನೆ. ಬಂದಂತಹ ಕಾಷ್ಟಾಗ್ರಹ ಮನೆಯನ್ನು ಹೊರಡಿಸಿ ಆ ಬ್ರಾಹ್ಮಣನ್ನೇ ಪ್ರವೇಶ ಮಾಡುತ್ತಾರೆ. ಆದರೂ ಕೂಡ ಬ್ರಾಹ್ಮಣನ ಮಾಡಿಕೊಂಡ ಏನೋ ಸ್ವಲ್ಪ ದುಡ್ಡಾಗಿ ಸಾಷ್ಟಾಂಗ ಮಾಡಿಕೊಂಡು ಎಲೆ ಸ್ವಾಮಿಗೆ ನಿಮ್ಮಿಂದ ಆಚರಣೆ ಯಾವುದು ಇದನ್ನು ಆಚರಣೆ ಪರಮಬಹುದು ನನಗೆ ದಿವಸಕ್ಕೆ ಒಂದು ಪ್ರಾರ್ಥನೆ ಮಾಡಬೇಕಂತ ಕೇಳುವ ಬ್ರಾಹ್ಮಣ ಹೇಳ್ತಾನೆ, ಇದು ಶ್ರೀ ಸತ್ಕಾಣವನ್ನು ಬೋಧವನ್ನು ಕೊಡುತ್ತಲಾಗಿದೆ. ನನಗೆ ಗೊತ್ತಿನೆಂದರೆ ನನ್ನ ಅನ್ಯಾಯವಾಗಿ ಅನೇಕ ಸಂಪತ್ತನ್ನು ಹೇಳಿಕೊಂಡವನಾಗಿ ಆಗ ಗಟ್ಟಿಗೆ ಅದನ್ನು ಶಾಂತನಾಗಿ ಪ್ರಸಾದ ಭಕ್ಷಿಸಿ ಜಲಪಾತವನ್ನು ಮಾಡಿ ಆ ದಿವಸ ಕಟ್ಟಿಗೆ ಮಠದಲ್ಲೇ ಶ್ರೀ ಸತ್ಕಾಣ ಸಂಕಲ್ಪ ಮಾಡಿಕೊಂಡು ಮುಂದೆ ಹೋಗಿದ್ದಾನೆ. ಈ ಪ್ರಕಾರ ಮನದಲ್ಲಿ ಧ್ಯಾನ ಮಾಡಿಕೊಂಡೊಂದಿಗೆ ಆ ಇಂದ್ರಿಯಗಳ ಲಾಭವನ್ನು ಪಡೆದಿದ್ದಾರೆ. ಅಂದರೆ ಅದೇ ಹಂತ ಪ್ರತಿಗಳನ್ನು ಕೂಡಿಕೊಂಡು ಶ್ರೀ ಸತ್ಕಾಣ ಸಂತವನ್ನು ವಿಶೇಷ ಮಾಡಿದ್ದಾರೆ. ಆ ವೃತ್ತವನ್ನು ನನ್ನ ನಾಣ್ಯಗಳಿಂದಲೂ ಉತ್ತರ ಬೋಧನೆ ಕೊಡುವುದನ್ನಾಗಿ ಈ ಪೂರ್ವದಲ್ಲಿ ಬೇಗ ಸಂಪೂರ್ಣ ಅನುಭವಿಸಿಕೊಂಡ ಅಂತ್ಯಕಾಲ ಸಾಕ್ಷಾತ್ ಶ್ರೀ ಸತ್ಕಾಣ ಸಂಕಲ್ಪದ ಮೇರೆಗೆ 2ನೇ ಅಧ್ಯಾಯ ಸಮಾಪ್ತಿಯಾಯಿತು. 3ನೇ ಅಧ್ಯಾಯ ಪುನಃ ಸೂತ್ರ ಹೇಳುತ್ತಾರೆ. ಹಿರೇಮನಿಗಳಿಂದ ಪುನಃ ಶ್ರೀ ಸತ್ಕಾಣ ವೃತ್ತವನ್ನು ಹೆಚ್ಚಿಗೆ ಕೇಳುವುದಾಗಿ ಪೂರ್ವ ಕಾಲದಲ್ಲಿ ಉಲ್ಕಾಮಗನ ಮಗರಾಗಿದ್ದಾನೆ. ಆದರೆ ಹೆಂಡತಿಯಾಗಿರುವಂತಹ ಭದ್ರಶೀಲವನ್ನ ಸ್ತ್ರೀಯು ಪತಿಗೆ ಸೇರಿದ ಅದೇ ತೀರದಲ್ಲಿ ಈ ಸತ್ಕಾಂತ ಪೂಜೆ ಮಾಡುತ್ತಾರೆ. ಅದೇ ಸಮುದ್ರ ಬರುತ್ತಿದ್ದಾರೆ. ಅವರು ವಿಮರ್ಪಣದ ಕೈ ಓದ್ಕೊಂಡು ಕೇಳುತ್ತಾನೆ, ಎಳೆಯ ರಾಜನೇ ಭಕ್ತಿತರಾಗಿ ಮನುಷ್ಯ ನಿನ್ನ ಆಚರಣೆ ಮಾಡುತ್ತಿರುವುದೇನೋ ನನಗೆ ಕೇಳಬೇಕಂತ ಕೇಳಿಕೊಂಡವನಾಗಿ ಆಗ ರಾಜ ಹೇಳುತ್ತಾನೆ, ಎಳೆಯ ವ್ಯಾಪಾರಿಗೆ ಬಂಧುಗಳಿಂದ ಒಳಗೋಡಿಕೊಂಡ ಪುತ್ರ ನಾನು ಸಕಲ ಇಷ್ಟಗಳನ್ನು ಕೊಡ್ತಕ್ಕಂಥ ಶ್ರೀ ಸತ್ಕಾಂತ ಪೂಜೆ ಮಾಡುತ್ತಿದ್ದೇನೆ ಎಂದು ಹೇಳಿದಂತಹ ರಾಜನ ಮಾತನ್ನು ಕೇಳಿಸಿಕೊಂಡರೆ, ರಾಜನೇ ನನಗೂ ಸಹ ಸಂತಾನ ಪಡೆಯುವುದರ ಕಾರಣ ಈ ವೃತ್ತಪ್ರವೇಶಿಯಾಗಿ ಈ ವ್ರತ ತಿಳಿಸಬೇಕೆಂದು ಕೋರಿ ರಾಜನಿಂದ ಎಲ್ಲ ಸುದ್ದಿಕೊಂಡು ವ್ಯಾಪಾರದಿಂದಿರುವ ಸಂತೋಷವನ್ನು ನನಗೊಳ್ಳುತ್ತಾರೆ. ತನ್ನ ಹೆಂಡತಿ ಹೇಳ್ತಾನೆ, ಯಾವಾಗ ನನಗೆ ಸಂತಾನ ಫಲಪ್ರಾಪ್ತಿಯಾಗುವುದೋ ಆಕೆ ಶ್ರೀ ಸಂತಾನದ ಪೂಜೆ ಮಾಡಿ ಸಾಧಿಸಿಕೊಂಡಿದ್ದಾರೆ. ಇದೇ ರೀತಿಯಾಗಿ ಕೆಲವು ಸಂತೋಷಗಳಾಗಿ ಶ್ರೀ ಸತ್ಕಾಣ ಪ್ರಭಾವಿತ ಆ ಗರ್ಭವನ್ನು ಪ್ರದರ್ಶಿಸಿದ್ದಾಳೆ. ಅದರಲ್ಲಿ ಭಕ್ತಿದಾರನ್ನು ಕೂಡ ಪಡೆದಿದ್ದಾಳೆ. ಶುಕ್ಲ ಪಕ್ಷದಿಂದ ಮರದ ಕನ್ಯಾ ಮಾಡಿದರೆ ನೆನಪುಡುತ್ತೆ ಪಡೆದ ಜಗಲಾತನ ನಾಮಕರಣ ಮಾಡಿಕೊಂಡಿದ್ದಾಳೆ. ಆಗ ಲೀಲಾದ ತನ್ನ ಭಾರ್ಯೆಯು ತನ್ನ ಪತ್ನಿ ಕೇಳುತ್ತಾಳೆ, ಹಿರೇ ಸ್ವಾಮಿಗೆ ಇನ್ನು ಏತಕ್ಕಾಗಿ ಶ್ರೀ ಸತ್ಕಾಣದ ಪೂಜೆ ಮಾಡಲು ಕೇಳಿಕೊಂಡವರಾಗಿ ಆ ಆತ ಹೇಳ್ತಾನೆ ವ್ಯಾಪಾರಿಗೆ ಬಿಡುತ್ತಿದ್ದಾಳೆ. ಆಗ ಬೆಳಗ್ಗೆ ತನ್ನ ಮಣ್ಣು ಹೇಳ್ತಾನೆ, ಅವರ ಧರ್ಮಪತಿ ವಿಚಾರ ತೆಗೆದುಕೊಂಡು ಮಗಳ ವಿವಾಹಕ್ಕಾಗಿ ಬಂಧುಗಳನ್ನು ಕರೆಸಿದ್ದಾರೆ. ಈ ರೀತಿ ಒಂದು ಚಾರಕಾರನ್ನು ಪ್ರದರ್ಶಿಸಿದ್ದಾರೆ. ಅಲ್ಲಿ ಮೊತ್ತ ನಿವಾಸ ಕಟ್ಟಿದ್ದಾರೆ. ನಿರ್ಮಾಣದಲ್ಲಿ ಸುಂದಾಗಿ ನೋಡಿ ಆನಿಸುತ್ತಾನೆ. ಅದೇ ಒಂದು ಬಂಧುಗಳನ್ನು ಧಾರೆಯನ್ನು ಕೊಟ್ಟಿದ್ದಾರೆ. ಈ ವಿವಾಹದಲ್ಲಿ ಕೂಡ ಸತ್ಕಾಣ ಪೂಜೆ ಆಚರಣೆ ಮಾಡಿದ ಇದರಿಂದ ಸ್ವಾಮಿ ಬಹಳ ದೊಡ್ಡದಾಗಿದೆ. ಅದೇ ರೀತಿಯಾಗಿ ಹದಿನಾಲ್ಕನಾಗಿ ಧನಮರದಿಂದ ವಿವಾಹದಲ್ಲೂ ಕೂಡ ಶ್ರೀ ಸತ್ಕಾಣ ಪೂಜೆಯನ್ನು ಪುನಃ ಆಚರಣೆ ಮಾಡಿದ. ಇದರ ಆ ಬಳಿಕ ಸ್ವಾಮಿ ಬುದ್ಧಿವಂತನಾದರೂ ವ್ಯಾಪಾರದಿಂದ ವರ್ತನ ಕಾಲವಶದಿಂದ ಬೆಳೆಸಿಕೊಂಡು ಹಳೆ ಹುಡುಗೋಡಿಕೊಂಡು ವ್ಯಾಪಾರಕ್ಕಾಗಿ ಹೊರಡು ತನ್ನ ಸ್ಥಾನಕ್ಕೆ ವ್ಯಾಪಾರ ಮಾಡುತ್ತಿದ್ದಾನೆ. ಒಂದು ದಿವಸ ರಮಣೀಯವಾದ ಪಟ್ಟಣದ ಒಡೆಯನಾದ ಚಂದ್ರ ಕೇತುಮರಾಜನ ಮನೆಗೆ ಇಬ್ಬರು ಸಹ ಹೊರಟೋಗ್ತಕ್ಕಾಗಿ ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯಿಂದ ವರ್ತಿಕರಿಗೆ ಸತ್ಕಾಣ ಶಾಪವನ್ನು ಕೊಡುತ್ತಾನೆ. ಒಂದು ದಿವಸ ಕಳೆರಾಜನ ವಿಮರ್ಶಿಸಿಕೊಂಡು ಆ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅಷ್ಟೇ ರಾಜನ ಕಣದ
ಮಾಡಿ ಆ ಹಣವನ್ನು ಬೆಲೆ ಬಿಟ್ಟು ಕಣ್ಣಿ ಕಾಣಿಸಿಕೊಂಡಿರುತ್ತಾರೆ. ಆಗ ರಾಜವಂತರ ಬಳಿ ಬಂದಾಗ ಅದೇ ಹಣವನ್ನು ಕಂಡು ಅವರೇಗಳನ್ನು ತೀರ್ಮಾನ ಮಾಡಿ ಅವರಿಬ್ಬರನ್ನು 11 ಗಂಟೆಗಳಾದ ಸಭೆಯನ್ನು ಹೇಳ್ತಾರೆ. ಇದೇ ಪ್ರಬಳೆ ಬೆಂಬಲ ನಡೆಸಿದ್ದೇವೆ, ವಿಚಾರಿಸಿ ತಾವು ಶಿಕ್ಷಣ ಪಡೆಕೊಡಬೇಕೆಂದು ಕೇಳಿಕೊಳ್ಳುವ ಹಾಗೆ ಆ ಬಳಿಕ ವರ್ತಕರಿಬ್ಬರ ವಿಚಾರ ಮಾಡಿದ್ದೇನೆ. ಹಲವಾರು ಕಾಲಮಾಡಿದ್ದಾರೆ. ಈ ಸುತ್ತಾಂಶದಿಂದ ಕೇಳಿಸುತ್ತಿಲ್ಲ. ಇತ್ತ ರಾಜನ ಸಂಪತ್ತೆಲ್ಲ ಕೂಡ ದಸರಪಡಿದೆ. ಇದಲ್ಲದೆ ಸ್ವಾಮಿ ಶರಣರ ಬಹು ಹೆಸರು ಉಂಟಾಗಿದೆ. ಮನೆಯ ಹಣವೆಲ್ಲ ಕೂಡ ಕಳ್ಳರ ತಪ್ಪಿಸಲ್ಪಟ್ಟಿದೆ. ಆದಿಗಾಲಗಳಿಂದ ಸೋದಾರಗಳಿಂದ ವರ್ತಕರ ಹಣಕ್ಕೆ ಮನೆ ತಿಳಿಸಿದ್ದಾರೆ. ಒಂದಿನ ಕಲಾವಿದರು ಬ್ರಾಹ್ಮಣ ಮನೆಗೆ ಹೋದಾಗ ಅಲ್ಲಿ ಅವರು ಶ್ರೀ ಸತ್ರಾನ ಪೂಜೆ ಮಾಡ್ತಿದ್ರು. ಅದು ನೋಡುತ್ತಾ ಅಲ್ಲೇ ಕುಳಿತುಕೊಂಡು ಶ್ರೀ ಸ್ವಾಮಿ ಒಲಿಸಿಕೊಂಡು ಪ್ರಸಾದ ಕೂಡ ಪಕ್ಷದ ಲೇಪನ ಒಲಿಸಿದ್ದಾಳೆ. ಆಗ ನಾಯಕತೆ ಮನಸ್ಸಿಗೆ ಹೇಳಿದನ್ನು ಕೇಳಿಕೊಳ್ಳೋಣ. ಹಾಗೆ ಕಲಾವಿದ ಹೇಳ್ತಾಳೆ, ಅದೇ ಮಾತಿಗೆ ಬ್ರಾಹ್ಮಣರಲ್ಲಿ ಇಷ್ಟಾರ್ಥವನ್ನು ಮಾಡ್ತಕ್ಕಂತಹ ಶ್ರೀ ಸತ್ರಾನ ಪೂಜೆ ಮಾಡ್ತಿದ್ದರು. ಅದನ್ನು ನೋಡ್ತಿದ್ದೆ ಅಂತ ಮಗಳ ಮಾತು ಕೆಲಸ ಮಾಡೋದು ಬಂದು ಗುರುತಿಸಿ ಬಹು ಸಂತೋಷದಿಂದ ಇಷ್ಟವಿದ್ದ ಬಂಧುಗಳಿಂದ ಒಳಗೋಡಿಕೊಂಡು ವರ್ತನೆ ಹಿಡಿದಲಿಲ್ಲ. ಅದು ಆ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿದ ಸ್ವಾಮಿಗೆ ನನ್ನ ಪತಿಯನ್ನು ಬೇಗ ಗುಣಂದರಗಿಸಿ ವರ್ಷಗಳ ತಪ್ಪು ಮನಸ್ಸಿನಲ್ಲಾಗಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಪುನಃ ಸತ್ಯನಾರಾಯಣ ಸ್ವಾಮಿಯವರು ಸಂತುಷ್ಟನಾಗಿದ್ದಾನೆ. ಆ ಸ್ವಾಮಿಗೆ ಸ್ವಾಮಿಯು ರಾಜನ ಸಂತ ಕಾಣಿಸಿಕೊಳ್ಳುತ್ತಾನೆ. ಎಲೆ ರಾಜನೇ, ನಾಳೆ ಪ್ರಾತಃ ಕಾಲದೊಳಗೆ ನೀನು ಆ ಇಬ್ಬರನ್ನು ಬಿಡಲ್ಪಡದೆ ಇಲ್ಲಿ ನಾಶ ಮಾಡ್ತಾನೆ ಸ್ವಾಮಿ ಅಂತ ದಾನಗೊಂಡಿದ್ದಾನೆ. ರಾಜನ ಸಿಂಹಾಸನವಾಗಿ ಸಭಾದೊಂದಿಗೆ ತನ್ನ ಸ್ವಪ್ನವನ್ನು ಕೂಡ ತಿಳಿಸಿ ಕಾರ್ಯಗಳನ್ನು ಬಿಡುಗಡೆ ಮಾಡಲು ರಾಜೇಂದ್ರ ಮಾಡಿದ್ದಾನೆ. ರಾಜಾಂದ್ರ ಸೇವಕರು ಬಿಡುಗಡೆ ಮಾಡಿದ್ದಾರೆ. ಆಗ ರಾಜನು ಈ ಇಬ್ಬರು ವರ್ತಕರು ಹೇಳ್ತಾನೆ, ಇದೇ ವರ್ತಕರೇ, ದೈವ ನನಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ನನಗೆ ಮಹಾದುಃಖ ಪ್ರಾಪ್ತವಾಗಿದೆ. ಇನ್ನು ಹೊಂದಬೇಕಾದ ಸಿಕ್ಕನ್ನು ತಿಳಿಸಿ ಅವರ ಆವರಣದಿಂದ ಅನುಕರಿಸಿ ಅವರ ಸಂತೋಷಗೊಳಿಸೋರಿಗೆ ಸ್ಥಳವನ್ನೂ ಸಹ ಕೊಟ್ಟು, ಇದೇ ವರ್ತಕರೇ, ಸಂತೋಷ ನಿಮ್ಮ ಸಲಕುವುದರಿಂದಾಗಿ ಆಗ ವರ್ತಕರಿಬ್ಬರು ಕೂಡ ನಮಸ್ಕಾರವನ್ನು ಮಾಡಿಕೊಟ್ಟರೆ ಇವರಿಗೆ 3ನೇ ಅಧ್ಯಾಯ ಸಮಾಪ್ತಿಯಾಯಿತು. 4ನೇ ಅಧ್ಯಾಯ ಪುನಃ ಸೂತ್ರ ಹೇಳ್ತಾರೆ. ಎಲೆ ರುಚಿಗಳಿಂದ ಬಳಿಕ ವೈಶ್ಯನು ಅಂಗಸ್ನಾನ ಮಾಡಿ ನಿತ್ಯಕರ್ಮ ನೆರವೇರಿಸಿ ಬ್ರಾಹ್ಮಣ ಗಣವನ್ನು ಕೂಡ ಸತ್ಕಾಮ ಕೊಡುತ್ತಾನೆ. 100 ವರ್ಷ ಸತ್ಕಾಮ ಸನ್ಯಾಸಿಗಳನ್ನು ಕೇಳಿಕೊಡುತ್ತಾನೆ. ಇದೇ ವರ್ತಕರೇ, ನಿಮ್ಮ ಹಣದಲ್ಲಿ ಕೇಳಿದ್ದಾರೆ. ಆಗ ಹೇಳ್ತಾರೆ ಸನ್ಯಾಸಿಗೆ, ನಮ್ಮ ಹಣದಲ್ಲಿ ಒಂದು ಬಳ್ಳಿಗಳಿವೆ ಎಂದು ಹೇಳ್ತಾ ಅಸತ್ಯವಾದ ಮಾತು ಕಳಿಸುವ ನಿಮ್ಮ ಪದಾರ್ಥವಾಗಿ ಕೊಂಡೋಗಿದ್ದಾನೆ. ಆಗ ವರ್ತಕರು ಸ್ವಲ್ಪ ಮಾಡಿ ಸಮುದ್ರವನ್ನು ದುಃಖದಿಂದ ಪ್ರವಾಹ ಮಾಡುವಂತಹ ಮಾವನೆಗಳೇ ನೀಡುತ್ತಾನೆ. ಎಲೆ ಮಾವನೆ, ಹೇಗೆ ವ್ಯಸನ ಪಡುತ್ತಿದೆಯಾ? ಸನ್ಯಾಸಿಯಿಂದ ನನಗೆ ಶಾಪ ಕೊಡಲ್ಪಟ್ಟಿದೆ, ಅದಕ್ಕೆ ನನಗೆ ರೀತಿಯಾಗಿದೆ. ಆತನ ಯಾವ ಶರಣಾಗತರಾದರೆ ನಮ್ಮ ಉದ್ದೇಶಗಳನ್ನು ತಳಿನ ಮಾತನ್ನು ಕೇಳಿಸಿಕೊಂಡು ಪುನಃ ಸಭೆ ಭಕ್ತಿ ನಮಸ್ಕಾರವನ್ನು ಮಾಡಿ ಕೇಳಿಕೊಳ್ಳುತ್ತಾನೆ. ಎಲೆ ಯಥೇ ಶ್ರೇಷ್ಠನೇ, ನಿನ್ನೊಡನೆ ಯಾವ ಅಸತ್ಯವಾದ ಮಾತುಗಳು ನನ್ನಿಂದ ಕೇಳಲ್ಪಟ್ಟಿದ್ದು ಅಂತ ಅಪರಾಧವನ್ನು ಕ್ಷಮಿಸಿ ನಮ್ಮ ರಕ್ಷಣೆಗಾಗಿ ಪ್ರಾರ್ಥನೆಗೊಳಗಾಗಿದ್ದಾನೆ. ಆಗ ಸ್ವಾಮಿ ನಾನೇ ಎಲೆ ನನ್ನ ಮಾತನ್ನು ಕೇಳಿ ಬಡಿದೆ, ನನ್ನ ಪೂಜೆಯನ್ನು ಬದಲಾಗಿದೆ. ಹಾಗೆ ನನ್ನ ಆಜ್ಞೆಯಿಂದ ಭಾರಿ ರಕ್ಷಿಸಲ್ಪಡ್ತಾ ಬಂದಿರುವುದೇ ಎಂಬುದಾಗಿದ್ದಂತಹ ಭಗವಂತನಲ್ಲಿ ಸ್ತೋತ್ರವನ್ನು ಮುಚ್ಚುತ್ತಾನೆ. ಎಲೆ ಸ್ವಾಮಿ, ಬ್ರಹ್ಮಾಸನ ಸೇವತೆಗಳು ನಿನ್ನ ಗುರುತಿನ ಮಾಹಿತಿ ಮೋಹಿತರಾಗಿದ್ದಾರೆ. ವಿದ್ಯುಕ್ತವಾಗಿ ಖಂಡಿತ ಮಾಡುವ ನಮ್ಮನ್ನು ಪಡಿಸು, ನಮ್ಮ ಅಪರಕ್ಷಣೆ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವುದರಿಗೆ ಅನೇಕ ವರ್ಷಗಳನ್ನ ಪೂರ್ವ ತನವರಿಸಿದ ಅಂತರ್ಗತವಾಗಿ ಹೊರಟೋಗಿದ್ದಾನೆ. ಆನಂದಗಳನ್ನಂತೆ ಹಣದ ಮುಂದೆ ಸಂತೋಷದಿಂದ ಶ್ರೀ ಸ್ವಾಮಿಯನ್ನು ಪೂಜೆ ಮಾಡಿ ಅದರಿಂದ ನಾವು ದೇಶ ಪಡೆದಿದ್ದಾರೆ. ಇದನ್ನು ಸೇವೆಕೊಡುತ್ತಾನೆ ಬೆಳೆಸಿಕೊಂಡಿದ್ದಾರೆ. ಆದರೂ ಪಟ್ಟಣ ಪ್ರವೇಶ ಮಾಡಿ ಹೊರತನ್ನು ಬರೆದುಕೊಂಡು ಹೇಳ್ತಾನೆ, ಇದೇ ತಾಯಿಗೆ ನಿಮ್ಮ ಪತಿ ಬಂದಿದ್ದಾರೆ, ಶುಭವಾರ್ತೆಯನ್ನು ಹೇಳಿದ್ದಾನೆ. ಈ ಪ್ರಕಾರದಂತಹ ನೂತನ ಮಾನವಿಕವಾಗಿ ಸಂತೋಷಗೊಂಡು ಈ ಸ್ವಾಮಿನ ಪೂಜೆ ಮಾಡಿ ಅದನ್ನು ಸ್ವಾಮಿ ಪೂಜೆ ಮಾಡಿ ಹೇಳಿಕೊಡ್ತಾನೆ. ಮತ್ತು ಈ ಪ್ರಕಾರ ತುಂಬ ಕೆಲಸ ಪೂಜೆ ಮಾಡ್ತಾರೆ. ಮಗಳೇ, 5 ವರ್ಷ ಶೀಘ್ರ ಬರೋಣ. ದಾಳಿಂದಾಗಿ ತಾಯಿ ಮಾನವಿಕ ಮಾಡ್ತಿದ್ದ ಮೊದಲು ಕೂಡ ಮುಗಿಸಿ ಪ್ರಸಾದ ಒಳಪಟ್ಟು ಬಂದಿದ್ದಾಳೆ. ಇದರಿಂದ ಪುನಃ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಮಾಡಿದ್ದಾನೆ. ಆಕೆಯ ಪತಿಯನ್ನು ಜಗದಲ್ಲಿ ಹಳಗೆಯನ್ನು ಉಳಿಸಿ ಸಂಹಾರ ಮಾಡಿದ್ದಾನೆ. ಬಳಿಕ ಅದು ನನ್ನ ಪತಿ ಕಂಡುಕದ ಮುಳುಗಿದ್ದಾಳೆ. ಎಲ್ಲರೂ ಸಹ ಆಲೋಚನೆ ಮಾಡುತ್ತಾ ಅವಸ್ಥೆಯು ಆ ಮಗಳ ಅವಸ್ಥೆಯನ್ನು ನೋಡುತ್ತಾ ಇದ್ದಾಳೆ. ಇದುವರೆಗೆ ಮತ್ತು ಆಲೋಚನೆ ಮಾಡುತ್ತಾರೆ. ಇದುವರೆಗೆ ಹಡಗಿನ ಕೃಷ್ಣ ಏನು ಮಾಯವಾಗುತ್ತಾನೆ. ಇದೆಲ್ಲ ಕೂಡ ಶ್ರೀ ಸತ್ಯನಾರಾಯಣ ಮಹಿಮೆ ಉಂಟಾಗಿದೆ. ಆತನ ಮಾತ್ರ ಶಕ್ತಿಯುಂಟಾಗಿ ತನ್ನ ಮಗಳನ್ನು ಅರ್ಥಕೊಂಡಿದ್ದಾಳೆ. ಇತ್ತ ಪದಿನ ಕಳೆದುಕೊಂಡ ಕಲಾವಿದರ ಪದಿ ನಷ್ಟವಾಗಿ ನನ್ನ ಪದಿ ಪಾತ್ರಗಳು ಸಾಗವನ್ನು ಮಾಡಲು ಮನೋರಕ್ಷೆ ಮಾಡಿದ್ದಾಳೆ. ಈ ಪ್ರಕಾರ ಮಗಳ ಕೃಷ್ಣವಂತಹ ವಿಷನು ಅದನ್ನು ಇಬ್ಬರು ಸಾಧನೆ ಮಾಡಿದ್ದಾರೆ. ಈ ಹಡಗ ಅದೃಶ್ಯವಾಗಿ ಹೇಗೆ ಈ ಸತ್ಯನಾರಾಯಣ ಮಾಡಿದ್ದಾನೆ. ಅದು ಸತ್ತನ ಮಾಯಾಪಶ ಭ್ರಾಂತನಿಗೆನೇನು ಎಂದು ಹೇಳಿಕೊಳ್ಳುವನಾಗಿ ಪುನಃ ಎಲ್ಲ ಸಂಸ್ಥೆ ನೋಡೋದೇನು ಹೇಳಿಕೊಡ್ತಾನೆ. ನಾನು ಆಪಾದಮಾನದ ಸತ್ಯನಾರಾಯಣ ಪೂಜೆಯನ್ನು ಪುನಃ ಹಾಜರು ಮಾಡುತ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಂಡು ಪುನಃ ಸ್ವಾಮಿ ನಮಸ್ಕಾರ ಮಾಡುತ್ತಾನೆ. ಆ ಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸಂತುಷ್ಟನಾಗಿದ್ದಾನೆ. ತದನಂತರ ಆಕಾಶದಲ್ಲಿ ಇದೇ ವರ್ಷನೇ ಇನ್ನ ಅವಳ ಪ್ರಸಾದಗಳನ್ನು ಬಂದಾಳೆ. ಅದಕ್ಕೆ ಈ ರೀತಿಯಾಗಿ ಮನೆಗೂ ಸ್ವಲ್ಪ ಅಂದರೆ ಆಕೆಯ ಪತಿನ ಮಕ್ಕಳು అలాగే ಆಕಾಶದ ಮಾತನ್ನು ಕೇಳಿಸಿಕೊಂಡು ಅತೀತ ಮನೆಗೆ ಹೋಗಿ ಪ್ರಸಾದ ಪುನಃ ಬಂದಾಗ ತನ್ನ ಪತಿ ದೃಷ್ಟಿಗೋಸ್ಕರವಾಗಿದ್ದಾನೆ. ಆಳು ತುಂಬ ಸಂತೋಷ ಉಂಟಾಗಿದೆ. ಅವಳ
ಮಾಡುತ್ತಾನೆ ತಂದೆ ಕೊಟ್ಟು ಹೇಳ್ತಾರೆ ತಂದೆಯೇ ಈಗ ಮನೆ ಕೊಂಡಿರಿ ಬೆಳಗ್ಗೆ ಬೇತಕ ಮಾಡ್ತೀರಿ ಈ ಪ್ರಕಾರದಂತಹ ಮಗಳ ವೀಕ್ಷಣೆ ಭಾಳ ಸಂತೋಷವಾದ ನಂತರ ಯಥಾರ್ಥವಾಗಿ ಸತ್ಕಾಲ ಪೂಜೆ ಮಾಡಿದ್ದಾನೆ ಅಂತರ್ಗತವಾಗಿ ಒಂದು ಸೇತವಾಗಿ ಹೋಗುತ್ತಿದ್ದಾರೆ ಮತ್ತು ಇದೇ ಮಾಸ ಮಾಡುವ ಸಂದರ್ಭದಲ್ಲಿ ಕೂಡ ಸತ್ಕಾಲ ಪೂಜೆ ಮಾಡಿದ್ದಾರೆ ಈ ಪ್ರಕಾರ ಅವರು ವಿದ್ಯುತ್ವಾಗಿ ಸತ್ಕಾಲ ಪೂಜೆ ಮಾಡಿಕೊಂಡು ಈ ಮತ್ತು ಲೋಕ ಸಕಲ ಸುಳ್ಳು ಅನುಭವಿಸಿಕೊಂಡಂತೆ ಕಾಲಕ್ಕೆ ಸಾಕ್ಷಾತ್ ಕೊಂಡರುವುದೇ ಬಗ್ಗೆ ಮತ್ತು 4ನೇ ಅಧ್ಯಾಯ ಸಮಾಪ್ತಿಯಾಯಿತು. ಅಧ್ಯಾಯ ಪುನಃ ಸೂತ್ರ ಹೇಳ್ತಾರೆ ಹಿರಿಯರು ಹೇಳಿದ ನಾನು ಇನ್ನೂ ಒಂದು ಕಥೆ ಹೇಳ್ತೇನೆ. ಪೂರ್ವದಲ್ಲಿ ಎಲ್ಲ ಪ್ರಜಾಪರಣ ಪ್ರಚಾರ ಮಾಡೋದಕ್ಕೆ ಅತೀತಗೊಂಡಿದ್ದಾನೆ. ಹೇಗೆಂದರೆ ಒಂದು ಸಲ ನಾನು ಸಿಂಹಗಳಾಗಿ ಅನೇಕ ಸಂಹಾರ ಮಾಡಿದ್ದಾನೆ. ಅಲ್ಲಿ ಒಂದು ಪ್ರೊಡಕ್ಷನ್ ರೂಪ ಅಥವಾ ಬಂಧುಗಳಿಂದ ಪಡೆದ ಸಂತೋಷವಾಗಿ ಭಕ್ತಿದ ಅಂತ ಕಡೆ ಸತ್ಕಾಣ ಸೇವೆ ಪೂಜೆ ಮಾಡ್ತಿದ್ದಾರೆ. ಮತ್ತು ಸತ್ಕಾಣ ಅಲ್ಲಿ ಹೋಗಲಿ ಈ ರಾಜನ ಗರ್ವದಲ್ಲಿ ಹೋಗಲಿಲ್ಲ. ಈ ಸ್ವಾಮಿ ನಮಸ್ಕಾರವೂ ಸಹ ಮಾಡಿಲ್ಲ. ಈಗಾಗಲೇ ಸಮಸ್ತ ಹೋಗಬೇಕಾದ ಸತ್ಕಾಣ ಸಂಬಂಧಿಸಿದ್ದು ಆ ಇತಿಹಾಸ ಬರೆದ ಭೋಜನ ಕೂಡ ಮಾಡಿಲ್ಲ ಅಂತ ಮಾಡಿದ್ದಾರೆ. ಅನಂತರ ಸ್ವಾಮಿ ಪ್ರತ್ಯಾಗ ಮಾಡಿದ ಕಾರಣ ಅತಿ ದುಃಖ ಅಂತಾರೆ. ಆ ರಾಜ 100 ಮಂದಿ ಮಕ್ಕಳು ಧನ ಧಾನ್ಯ ಸಹ ನಾಶಗೊಂಡು ಇದೆ. ಆ ಒಂದು ಸಕಾಲವನ್ನು ಸತ್ಕಾಣ ಸ್ವಾಮಿ ನಷ್ಟ ಮಾಡಿದಂಥ ಯಾವ ಸ್ಥಳದಲ್ಲಿ ಸತ್ಯ ಪೂಜೆ ಆಯಿತು ಆ ಸ್ಥಳಕ್ಕೆ ಅವರು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಆ ಭಕ್ತಿ ಸತ್ಯಯುತವಾಗಿ ಯಥಾರ್ಥಿ ಸತ್ಯಾನ ಪೂಜೆ ಮಾಡುತ್ತಿದ್ದಾರೆ. ಆನಂದ ಸತ್ಯಾನಂದಾಗಿ ಯೋಗದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿಕೊಂಡಂತೆ ನಾನು ಸಾಕ್ಷಾತ್ ಕೊಂಡಿದ್ದಾರೆ. ಈ ಪ್ರಕಾರವಾಗಿ ದುರ್ಲಭವಾದ ರೀತಿಯಲ್ಲಿ ನಾವು ಮನುಷ್ಯರಾಚರಣೆ ಮಾಡ್ತಾರೆ. ಅವರಿಗೆ ಸತ್ಕಾಲ ಪ್ರಸಾದ ನಿರ್ಧಾರ ಪ್ರಾಪ್ತವಾಗಿದೆ. ಯಾವನು ನೆನಪಾಗ್ತಾ ಇರ್ತದೆ ಅವನು ಸಂಸಾರವನ್ನು ಮುಕ್ತನಾಗ್ತಾನೆ. ಯಾವ ಮನುಷ್ಯನ ಬೀಜದಿಂದ ಭಯದ ಮುಕ್ತನಾಗ್ತಾನೆ. ಅವರು ಯೋಗದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿಕೊಂಡಂತೆ ನಾನು ಸಾಕ್ಷಾತ್ ಇದು ಸತ್ಯವಾದ ಸೂತ್ರ ಹೇಳ್ತಾರೆ. ಇದೇ ಮಾಡಿಸಿಕೊಂಡು ಈ ಪ್ರಕಾರ ಸತ್ಯವನ್ನು ಉಪಯೋಗ ಮಾಡಿಸುತ್ತೇನೆ. ಈ ವೃತ ಮಾಡಿದ ಸಂಪೂರ್ಣ ಸಿದ್ಧವಾದ ಸಮುದಾಯ ಕಲಿಯುಗದಲ್ಲಿ ಸತ್ಯಾನ ವಿಶೇಷವಾಗಿ ಸೇರ್ಪಡ್ತಕ್ಕಂಥದ್ದು ಶ್ರೀ ಸತ್ಯಾನ ಕೆಲವರು ಕಾರಣ ಅಂತ ಹೇಳ್ತಾರೆ, ಕೆಲವರು ಸತ್ಯವಂತ ಹೇಳ್ತಾರೆ, ಕೆಲವರು ಈಶ್ವರ ಹೇಳ್ತಾರೆ, ಕೆಲವರು ಸತ್ಯಾನ ಸ್ವಾಮಿ ಅಂತ ಹೇಳ್ತಾರೆ, ಹೀಗೆ ಇನ್ನುಗಳ ಸತ್ಯದೇವರು ಹೇಳ್ತಾರೆ. ಹೀಗೆ ನಾನಾ ಪ್ರಕಾರ ಉದಾಹರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯನ್ನು ಕೂಡಿಸಲು ಈ ಕಲಿಯುಗದಲ್ಲಿ ಸತ್ಯಾನ ಸೂತ್ರ ಹೇಳ್ತಾರೆ. ಯಾರು ಸತ್ಯಾನ ಶ್ರವಣ ಮಾಡ್ತಾರೋ ಅಥವಾ ಪಠಣ ಮಾಡ್ತಾರೋ ಅವರು ದುಃಖ ವಿಶ್ವಾಸಗಳಿಗೆ ಮನೆಯ ಸಮಾಪ್ತಿಯಾಯಿತು. सहस्रशीर्षं देवं विश्वाक्षं विश्वशम्भुवं विश्वनारायणं देवमक्षरं परमं पदं विश्वदपरमाव्यक्तं विश्वं नारायणं हरे विश्वदेवेदं पुरुषस्तद्विश्वमुपजीवति अतिं विश्वस्यात्मेश्वरं शाश्वतं शिवमच्युतं नारायणं महातेजं विश्वात्मानं परायणं नारायणपरमो ज्योतिरत्मानारायणं परः नारायणपरं ब्रह्मा तत्पन्नारायणं परः नारायणपरमध्याताध्यानं नारायणं परः यच्चकिञ्चिज्जगत्सर्वं दृश्यते सूयते विभः अन्तर्बहिश्च तत्सर्वं भक्तनारायणस्थितः अनन्तमव्यजं कविगं समुद्रेतं विश्वशम्भुवं पद्मकोशामृतेकाशं हृदया चाप्यचोमुखः अतो निष्ठाविदस्तातेनाभ्यामुपरितिष्ठति प्राणमानाकुलं भावे विश्वस्यायतनं महत् सन्ततकं शराविस्तुलं भक्ताकोशसन्निभं तस्यान्ते सुतरकं सूक्ष्मं तस्मिन् सर्वं प्रतिष्ठितं तस्य मद्देवहानग्ने विश्वाक्षरविश्वलोकः स्वोत्रवद्विपदन्तश्चन्नाहानमदरक्तविः येनकृत्वमदश्चानिरस्वादिस्तस्य सन्ततः सन्ताविदस्वं देहपादातनमस्तकः तस्य मद्देवन्यशिखाणियोद्वादिवत्सितः ओम तत्सर्वं भवत्पुरो नमः तत्सर्वदेवतेषु गुहायां विश्वमूर्तिषु तं व्यक्तसंशक्तारस्तं विष्णुस्तं रुद्रस्तं इन्द्रस्तं वायुस्तं रोहिस्तं चन्द्रमास्तं ब्रह्मभूस्वस्वरं दशामतिः स्वभां पुष्पं वेद पुष्पवान् दशामाः पशुमान् भवति चन्द्रमाभामां पुष्पं पुष्पवान् दशामाः पशुमान् भवति एवं वेद गोपामायतनं वेद आयतनवान् भवति अग्निर्वापायतनम् आयतनवान् भवति गोऽग्निरायतनं वेद आयतनवान् भवति ओमैयाग्निरायतनम् आयतनवान् भवति एवं वेद गोपामायतनं वेद आयतनवान् भवति आयुर्वापायतनम् आयतनवान् भवति गोवायुरायतनं वेद आयतनवान् भवति ओमैवायुरायतनम् आयतनवान् भवति एवं वेद गोपामायतनं वेद आयतनवान् भवति असो वैतमन्नवायतनम् आयतनवान् भवति ओमिश्रतपद आयतनं वेद आयतनवान् भवति ओमैयामुश्रतपद आयतनम् आयतनवान् भवति एवं वेद गोपामायतनं वेद आयतनवान् भवति चन्द्रमाभामायतनम् आयतनवान् भवति यश्चन्द्र
भवते ओ नक्षत्राणामायतनं भेद आयतनवान् भवते यावो वै नक्षत्राणामायतनम् आयतनवान् भवते एवं वेद यो वामायतनं वेद आयतनवान् भवते पर्जन्यो वामायतनम् आयतनवान् भवते यत्पर्जन्यस्यायतनं वेद आयतनवान् भवते यावो वै पर्जन्यस्यायतनम् आयतनवान् भवते एवं वेद यो वामायतनं वेद आयतनवान् भवते संवत्सरो वामायतनम् आयतनवान् भवते यत्संवत्सरस्यायतनं वेद आयतनवान् भवते यावो वै संवत्सरस्यायतनम् आयतनवान् भवते एवं वेद यो सदावतिष्ठितं वेद तत्तेव तिष्ठति अनागणाय विद्महे वासुदेवाय देवै तन्नो विष्णुः प्रचोदयात् महादेवे च विद्महे विष्णुपत्न्यै च धीमहि तन्नो लक्ष्मी प्रचोदयात् एकदन्ताय विद्महे वक्रतुण्डाय धीमहि तन्नो दन्ती प्रचोदयात् तत्पुरुषाय विद्महे महादेवाय धीमहि तन्नो रुद्रः प्रचोदयात् गणाम्बिकाय विद्महे कर्मसिद्ध्यै च धीमहि तन्नो गौरी प्रचोदयात् तत्पुरुषाय विद्महे महासेनाय धीमहि तन्नः षण्मुखः प्रचोदयात् तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात् तत्पुरुषाय विद्महे चक्रतुण्डाय धीमहि तन्नो नन्दी प्रचोदयात् दाशरथाय विद्महे जानकीवल्लभाय धीमहि तन्नः श्रीरामचन्द्रः प्रचोदयात् आञ्जनेयाय विद्महे महाबलाय धीमहि तन्नो हनुमान् प्रचोदयात् वज्रनगाय विद्महे ज्येष्ठधनुष्टाय धीमहि तन्नो नरसिंहः प्रचोदयात् वेदात्मनाय विद्महे हिरण्यगर्भाय धीमहि तन्नो ब्रह्म प्रचोदयात् वैश्वानराय विद्महे आदिराय धीमहि तन्नो अग्नि प्रचोदयात् भास्कराय विद्महे महादिगराय धीमहि तन्नो आदित्य प्रचोदयात् हंसाय विद्महे परमहंसाय धीमहि तन्नो हंस प्रचोदयात् पाञ्चजन्याय विद्महे वाममानाय धीमहि तन्नः शङ्खः प्रचोदयात् सरस्वत्यै च विद्महे विद्यारूपिण्यै धीमहि तन्नो वासुदेवी प्रचोदयात् अन्नपूर्णाय विद्महे सर्वसञ्चयगन्धे धीमहि तन्नः कामदकः प्रचोदयात् कात्यायनाय विद्महे कन्याकुमारी धीमहि तन्नो दुर्गिः प्रचोदयात् भुजङ्गेशाय विद्महे सत्तराजाय धीमहि सुब्रह्मण्यस्वामी प्रचोदयात् भूतनाथाय विद्महे गोविन्दाय धीमहि तन्नो शास्त्रार्थ प्रचोदयात् वेदपुत्राय विद्महे शबरिमलैवासाय तन्नो अय्यप्पस्वामीः प्रचोदयात् राजाधिराजाय प्रसेदसागिरेः नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु उदयनाय वै श्रवणाय महाराजाय नमः ओ वेदां ब्रह्मणो वेदां प्रतेरमृतां पुरिः तस्मै ब्रह्म च ब्रह्मा च आजुष्केतिं प्रजातुः महाविष्णुदेवता सत्यनारायणदेवता ब्रह्मणास्तिः वेदोक्तसारः मन्त्रपुष्पं समर्पयामि ಗಂಟೆ ಕೊಡು ಆಗಲ್ಲ
पुष्पाणि धारयामि। ओम सत्यं समर्पयामि चामरं सत्यालुकं समस्तराजोपचार शक्तोपचार ध्यानिकां समापाणि शब्दब्रह्मान् ध्यानसारकाशन्दवृक्षणपरिपदे अमोहं पापकर्मात्मावः राजमां कृपयामेव शरणागतवत्सलता शरणं नासीदमेव शरणं मम तस्मात् कारणभावेन लक्षलक्षो जगदीश्वरः लक्षलक्षो महालक्ष्मीतापरसरः श्रीसत्यनारायणस्वदेवता धर्मः प्रदक्षिणमस्कारां समर्पयामि कायेन वाचा मनसेनैव बुद्ध्यात्मनाः प्रकृत्ये समः करोमि यद्यस्कं आचर्तेनः सकलपूजं सम्पूर्णं ते कृष्णार्पणमस्तु। ॐ शान्तिः शान्तिः शान्तिः।